ಅಷ್ಟೊಂದು ಮೇಂಟೆನೆನ್ಸ್ ಇಲ್ಲ. ಅವ್ರು ಕೊಡಬೇಕು ಈಗ ಅಲ್ಲಿ ಹೇಳ ಅಲ್ಲಿ ಸ್ಟಾಪ್ ಹಾಕಿದ್ದೀವಿ, ಹೋಗ್ತಾ ಇದ್ದೀವಿ. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಸುಂದರ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಒಂದು ಸ್ಪೆಷಲ್ಲಾಗಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ತುಂಬ ವರ್ಷದಿಂದ ನಾನು ಅಂದ್ಕೊಂಡಿದ್ದೆ. ಸೊ ಫೈನಲಿ ಹೋಗ್ತಾ ಇದ್ದೀನಿ. ಯಾವ ದೇವಸ್ಥಾನ ಏನು ಅಂತ ಕೊನೆವರೆಗೂ ನೋಡಿ. ಆ್ಯಂಡ್ ಅಲ್ಲಿಗೆ ಹೋದ್ಮೇಲೆ ನೇಮ್ ಹೇಳ್ತೀನಿ. ಸೊ ಅಲ್ಲಿವರೆಗೂ ವೀಡಿಯೋನ ಸ್ಕಿಪ್ ಮಾಡಿದ್ದೀರಾ, ಕೊನೆವರೆಗೂ ನೋಡಿ. ಈಗ ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ಮನೇಲಿ ದೇವ್ರ ಪೂಜೆ ಎಲ್ಲ ಮಾಡಿ ಹೊರಟಿದ್ದೀನಿ. ಸೊ ಈಗ ತಿಂಡಿಗೆ ಹೋಗೋಷ್ಟೊತ್ತಿಗೆ 2 ಅವರ್ ಬೇಕು. 7:40 ಆಗಿದೆ. ಈಗ ಲೆಮನ್ ಚಿತ್ರಾನ್ನ ಮಾಡಿದ್ದೆ. ಸೊ ಈಗ ಬೇಗ ನಾಷ್ಟ ಮಾಡಿಕೊಂಡು ಹೊರಡುವ, ಬನ್ನಿ ಗಾಯ್ಸ್. ಗಾಯ್ಸ್ ಇವಾಗ ತಿಂಡಿ ಎಲ್ಲ ಆಯಿತು. ಸೊ ಇವಾಗ ಹೋಗ್ತಾ ಆನ್ ದ ವೇ ಪೂಜೆ ಐಟಮ್ ಇಲ್ಲಿಂದನೇ ತೊಗೊಂಡು ಹೋಗೋಣ ಅಂತ. ಸೊ ನೋಡೋಣ, ಆದರೆ ತೊಗೊಂಡು ಹೋಗ್ತೀನಿ, ಇಲ್ಲ ಅಲ್ಲೇ ತೊಗೊಳ್ತೀನಿ. ಬನ್ನಿ, ಇವಾಗ ತಿಂಡಿ ಎಲ್ಲ ಆಯಿತು, ಹೊರಡುವ. ಇವಾಗ ಪೂಜೆ ಎಲ್ಲ ಐಟಮ್ ತೊಗೊಂಡೆ, ಇಲ್ಲಿಂದನೇ ತೊಗೊಂಡು ಹೊರಟಿದ್ದೀನಿ. ಇವಾಗ ಪೆಟ್ರೋಲ್ ಹಾಕಿಸ್ಕೊಂಡು, ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕಿಸ್ಕೊಂಡು ನಾವು ಹೊರಟಿದ್ದೆ. ಈಗ ಆಲ್ಮೋಸ್ಟ್ ನೆಲಮಂಗಲ ನಿಯರ್ ಇದ್ದೀವಿ ಅಂದ್ಕೊತೀನಿ. ಸೊ ಸಿಕ್ಕಾಪಟ್ಟೆ ವೆದರ್ ಚೆನ್ನಾಗಿತ್ತು. ಜಾಸ್ತಿ ಬಿಸಿಲು ಇರಲಿಲ್ಲ, ಜಾಸ್ತಿ ಮಳೆನೂ ಇರಲಿಲ್ಲ. ಬೆಂಗಳೂರಲ್ಲಿ ಮಳೆನೇ ಇಲ್ಲ ಬಿಡಿ, ಬಟ್ ಆದ್ರೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತೀನಿ. ನಾನು ಬೈಕ್ ಟ್ರಾವೆಲ್ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತೀನಿ. ಈಗ ಒಂದು ಅರ್ಧ ರೋಡಲ್ಲಿ ಸ್ಟಾಪ್ ಹಾಕಿದ್ದೀವಿ. ಕಾಲೆಲ್ಲ ಸಿಕ್ಕಾಪಟ್ಟೆ ನೋಡ್ತಾ ಇತ್ತು. ಸೊ ಹಾಗಾಗಿ ಫುಲ್ ಹೈವೇಲಿ ಒಂಥರ ಬಿಸಿಲು, ಒಂಥರ ಮೋಡ, ಸಖತ್ತಾಗಿದೆ ವೆದರ್ ಇವತ್ತು. ಅವರು ಮ್ಯಾಪ್ ಹಾಕ್ತಾ ಇದ್ದಾರೆ ಇಲ್ಲಿ ಬಂದು. ಏನು ಗೊತ್ತಾ, ಹೆಲ್ಮೆಟ್ ಹಾಕಿದ್ರೆ ಜಡ ಎಲ್ಲ ಹಾಳಾಗೋಗುತ್ತೆ, ಹಾಲೆಲ್ಲ ಜುಮ್ ಆಗುತ್ತೆ. ಏನು ಗೊತ್ತಾ, ಇಲ್ಲಿ ನೋಡಿ ಹೋಗೋಣ. ಎಸ್, ಇವಾಗ ಆನ್ ದ ವೇ ಈ ದೇವಸ್ಥಾನ ಸಿಕ್ತು, ಮಾರಮ್ಮ ದೇವಿ ದೇವಸ್ಥಾನ ಅಂತ. ನಾನು ಅಂದ್ಕೊಂಡಿದ್ದೆ ಫಸ್ಟು, ಇವಾಗ ಹೇಳ್ತಾ ಇದ್ದೀನಿ, ನಾವು ಹೋಗ್ತಾ ಇರೋದು ಹಟ್ಟಿ ಲಕ್ಕಮ್ಮ ದೇವಸ್ಥಾನ. ಈಗ ಸೋಮವಾರ ಅಲ್ಲಿ ಅಷ್ಟೊಂದೇನು ರಶ್ ಇರಲ್ಲ. ಸೊ ನಾವು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಲ್ಲ, ಹಾಗಾಗಿ ಗೊತ್ತಿತ್ತು. ಸೊ ಇದಕ್ಕಿಂತ ಮುಂಚೆ ನಾವು ಮಂಗಳವಾರ ಶುಕ್ರವಾರ ಎಲ್ಲ ಹೋದರೆ ಸಿಕ್ಕಾಪಟ್ಟೆ ಜನ, ಕ್ರೌಡ್ ಇರುತ್ತೆ, ಚೆನ್ನಾಗಿರುತ್ತೆ, ನೋಡೋಕ್ಕೂ ಒಂಥರ ಚೆನ್ನಾಗಿರುತ್ತೆ. ಬಟ್ ಸೋಮವಾರ ಆಗಿರೋದ್ರಿಂದ ಜಾಸ್ತಿ ರಶ್ ಇರಲ್ಲ, ಪೀಸ್ಫುಲ್ಲಾಗಿ ದೇವ್ರನ್ನ ನೋಡಿಕೊಂಡು ಆರಾಮಾಗಿ ಬರ್ಬೋದು. ಆ್ಯಂಡ್ ಮಂಗಳವಾರ ಶುಕ್ರವಾರ ಅಮಾವಾಸ್ಯೆ ಹುಣ್ಣಿಮೆ ಭಾನುವಾರ ಅಲ್ಲಿ ಅನ್ನದಾಸೋಹ ಕೂಡ ಇರುತ್ತೆ. ಸೊ ನೋಡಿ ಎಷ್ಟು ಮೋಡ ಎಲ್ಲ ಇದೆ, ಚೆನ್ನಾಗಿತ್ತು ಒಂಥರ. ನಾವಂತೂ ಎಂಜಾಯ್ ಮಾಡ್ಕೊಂಡೇ ಹೋದ್ವಿ. ಇಬ್ಬರೇ ಇದ್ರೂ ನಮ್ಗೆ ಯಾರು ಇರಲಿ, ಇಬ್ಬರೇ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರ್ತೀವಿ, ಚೆನ್ನಾಗೂ ಇದ್ದು ಹೋಗಿಸ್ತೀವಿ ಕೂಡ. ಅಲ್ಲಿ ಇವಾಗ ನೋಡಿ, ಇದೇ ದೇವಸ್ಥಾನ, ಇದು ತಂಗಿ ದೇವಸ್ಥಾನ. ಹೋಗೋದು ಹಟ್ಟಿ ಲಕ್ಕಮ್ಮ ಅವ್ರು ದೊಡ್ಡವರು, ಇವರು ಚಿಕ್ಕಮ್ಮ ತಂಗಿ, ಅಂದರೆ ಅಕ್ಕ ತಂಗಿ. ನಾವು ಇವಾಗ ಫಸ್ಟ್ ಹೋಗ್ತಿರೋದು ಅಕ್ಕನ ಹತ್ರ. ನೋಡಿ ಈ ಥರ ಇತ್ತು ಅಂದವೆ ಎಲ್ಲ, ಈ ಥರ ಫುಲ್ಲು ಒಳಗಡೆ ಇದೆ, ಸಿಕ್ಕಾಪಟ್ಟೆ ಒಳಗಡೆ ಇದೆ. ಈಗ ನಾವು ಇಲ್ಲಿ ಆ ದೇವಸ್ಥಾನ, ಕಾಟೇರಮ್ಮ ದೇವಸ್ಥಾನ ಎಲ್ಲ ಫುಲ್ ಒಳಗಡೆ ಇದೆಯಲ್ಲ, ಆ ಟೈಪ್ ಇದೆ. ಇದು ಬಂದುಬಿಟ್ಟು ಯಡಿಯೂರು ಹತ್ರ ಇದೆ. ಯಾರಾದರೂ ಹೋಗೋರಿದ್ರೆ ಖಂಡಿತವಾಗ್ಲೂ ಹೋಗ್ಬೋದು. ಬಟ್ ನೀವೆಲ್ಲ ಹೋಗಂಗಿದ್ರೆ ಶುಕ್ರವಾರ, ಮಂಗಳವಾರ, ಅಮಾವಾಸ್ಯೆ, ಹುಣ್ಣಿಮೆ ಮತ್ತು ಭಾನುವಾರ ದಿನ ಹೋದರೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ, ನೀವು ಕೂಡ ನೋಡ್ಬೋದು. ಬಟ್ ನಾವು ಹೋಗಿರೋದು ಸೋಮವಾರ. ಸೊ ಆಷಾಢ ಟೈಮ್ ಅಲ್ವಾ, ಸೊ ಅಷ್ಟೊಂದೇನು ರಶ್ ಇರಲಿಲ್ಲ. ಇಟ್ಸ್ ಓಕೆ, ನೋ ಇಶ್ಯೂಸ್. ಬಟ್ ಹೋಗ್ತಾ ಹೇಳ್ತೀನಿ, ಬನ್ನಿ. ಇವಾಗ ಸದ್ಯಕ್ಕೆ ವ್ಯೂ ಮಾತ್ರ ಈ ಥರ ಇತ್ತು, ಅದಕ್ಕೆ ಎಲ್ಲ ವೀಡಿಯೋ ಕ್ಯಾಪ್ಚರ್ ಮಾಡಿದೆ. ಬಿಸಿಲೇ ಇರಲಿಲ್ಲ, ಒಂಚೂರಿತ್ತು. ನೋಡಿ ಫೈನಲಿ ಎಂಟ್ರೆನ್ಸ್ ಇದು ಹಟ್ಟಿ ಲಕ್ಕಮ್ಮ ದೇವಸ್ಥಾನ ಅಂತ. ಅಲ್ಲೆಲ್ಲ ನಿಮಗೆ ಆಟೋ ಫೆಸಿಲಿಟೀಸ್ ಎಲ್ಲ ಇರುತ್ತೆ. ಯಡಿಯೂರು ಹತ್ರ ಹೋದರೆ ಅಲ್ಲಿ ಆಟೋ ಬೇಜಾನ್ ಆಟೋಸ್ ಇರ್ತವೆ. ಒಂದು 100 ರೂಪಾಯಿ 150 ರೂಪಾಯಿ ಕೊಟ್ಟರೆ ಡೈರೆಕ್ಟ್ ಟೆಂಪಲ್ ಹತ್ರನೇ ಡ್ರಾಪ್ ಮಾಡ್ತಾರೆ. ನಾವು ಹೋಗಿದ್ದು ಬೈಕಲ್ಲಿ, ಸುಮ್ಮನೆ ಏನಕ್ಕೆ ಟ್ರೈನು ಬಸ್ಸೆಲ್ಲ ಬೇಡ ಅಂದ್ಬಿಟ್ಟು ಬೈಕಲ್ಲೇ ಹೋದ್ವಿ. ಅಲ್ಲೇನು ಕಾಣಿಸ್ತಿದೆಯಲ್ಲ ಗೋಪುರ, ಅದೇ ಒಂದು ಅಮ್ಮನವರ ದೇವಸ್ಥಾನ. ಫೈನಲಿ ಹಟ್ಟಿ ಲಕ್ಕಮ್ಮ ದೇವಸ್ಥಾನಕ್ಕೆ ಬಂದ್ವಿ. ಅಲ್ಲಿ ಹೇಳಾಯ್ತು, ಇರಲಿ ಪೂಜೆ ಐಟಮ್ ತೊಗೊಂಡು ಈಗ ಹೊರಡುವ, ಬನ್ನಿ.
ಬೇಡ ಬಾ ಅಲ್ಲಿ ಬಿಡೋಣ. ಎಸ್ ಇವಾಗ ಇಲ್ಲೇ ಡ್ರಾಪ್ ಮಾಡೋಣ ಅಂದ್ಬಿಟ್ಟು ಬೈಕ್ ಡ್ರಾಪ್ ಮಾಡ್ತಾ ಇದ್ದೀವಿ. ಸೊ ಈ ಒಂದು ದೇವಸ್ಥಾನದ ಬಗ್ಗೆ ನಾನು ತಿಳ್ಕೊಂಡಿಲ್ಲ. ಬಟ್ ಹಟ್ಟಿ ಲಕ್ಕಮ್ಮ ದೇವಸ್ಥಾನ ಒಂದು ವಿಡಿಯೋದಲ್ಲಿ ನೋಡಿದ್ದೆ. ಸೊ 2022 ಅಲ್ಲಿ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದು. ಬಟ್ ಹೋಗೋಕ್ಕೆ ಆಗಿರಲಿಲ್ಲ. ಸೊ ಫೈನಲಿ ಮದುವೆ ಆದಮೇಲೆ ನಂಗೆ ಅಣ್ಣನ ಜೊತೆನೇ ಬರಬೇಕು ಅಂತ ಇದ್ದೇನೋ. ಸೊ ಅವ್ರ ಜೊತೆನೇ ಬಂದೆ. ಬಟ್ ಒಂದು ಡಿಸಪಾಯಿಂಟ್ ಆಗಿದ್ದು ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ. ಎಲ್ಲ ಹಂಗಂಗೆ ಇದೆ, ಮೇಂಟೆನೆನ್ಸ್ ಇಲ್ಲ. ಆ, ಹೋಗ್ತಾ ಹೋಗ್ತಾ ತೋರಿಸ್ತೀನಿ ಬನ್ನಿ. ನೋಡೋಣ ಬನ್ನಿ ಒಳಗಡೆ ಹೇಗಿರುತ್ತೆ ಏನೋ ಅಂತ. ಹೊರಗಡೆ ಅಂತೂ ಎಲ್ಲ ತಿಪ್ಪೆ ಗಿಪ್ಪೆ ಎಲ್ಲ ಹೊರಗಡೆನೇ ಇತ್ತು. ನಂಗಂತೂ ಅದು ಇಷ್ಟ ಆಗಲಿಲ್ಲ. ಇದು ನನ್ನ ಒಪಿನಿಯನ್ನು. ಬನ್ನಿ ಇವಾಗ ಎಂಟ್ರೆನ್ಸ್ ಆಗಿದ್ದೀವಿ. ಫಸ್ಟು ಒಳಗಡೆ ಎಂಟ್ರೆನ್ಸ್ ಆಗೋಣ. ಫೋಟೋಸ್ ವಿಡಿಯೋ ಇದೆಯೋ ಇಲ್ವೋ ಗೊತ್ತಿಲ್ಲ. ಬಟ್ ಹೋಗ್ತಾ ಇದ್ದೀನಿ, ಗೊತ್ತಿಲ್ಲ. ಜನ ಅಂತೂ ಯಾರೂ ಇರಲಿಲ್ಲ. ಟೈಮ್ ಆಲ್ಮೋಸ್ಟ್ ಒಂದು 10:30 10 o'clock ಆಗಿತ್ತು. ಕಾಯಿ ಎಲ್ಲ ಹೊರಗಡೆ ಹೊಡ್ಕೊಂಬನ್ನಿ ಅಂತ ನಮಗೆ ಕಳಿಸಿದ್ರು. ಸೊ ಅದಕ್ಕೆ ಈಗ ನಮ್ಮ ಮನೆಯವ್ರು ಹೋಗಿ ಕಾಯಿ ಹೊಡ್ಕೊಂಡು ಬರ್ತಾರೆ. ಮತ್ತು ಇವತ್ತು ಪ್ರಸಾದ ಕೂಡ ಇರಲಿಲ್ಲ, ಅಂದರೆ ಅನ್ನದಾಸೋಹನೂ ಇರಲಿಲ್ಲ. ಹಾಗಾಗಿ ಅಂದರೆ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಲ್ವ, ಅದಕ್ಕೆ ಮುಂಚೆದೆಲ್ಲ ಈಗಲೇ ಹೇಳ್ತಾ ಇದ್ದೀನಿ. ಈಗ ಕಾಯಿ ಹೊಡ್ಕೊಂಡು ಹಣ್ಣು, ಕಾಯಿ, ಕರ್ಪೂರ, ದೇವ್ರಿಗೆ ಏನೇನೆಲ್ಲ ಬೇಕೋ ಅದನ್ನೆಲ್ಲ ತಗೊಂಡು ಈಗ ಹೊರಟಿದ್ದೀವಿ. ನಾವೇ ಕಾಯಿ ಹೊಡ್ಕೋಬೇಕಂತೆ, ಅಲ್ಲಿ ಹಂಗೆ ರೂಲ್ಸ್ ಅಂತೆ. ಸೊ ಹಾಗಾಗಿ ನಾವೇ ಹೊಡ್ಕೊಂಡು ಇವಾಗ ನೋಡಿ ದೇವಸ್ಥಾನ ಕಂಪ್ಲೀಟಾಗಿ ಸ್ಟಾರ್ಟಿಂಗಿಂದ ಈ ಥರ ಇದೆ. ಒಳಗಡೆ ಇಷ್ಟೇ ಇರೋದು. ಸೊ ಅದಾದಮೇಲೆ ಎಂಟ್ರೆನ್ಸ್ ಇದೆ, ಗೋಪುರ ಹೇಳಿದೆ ಅಲ್ವಾ. ಸೊ ಹಂಗೆ ವೀಡಿಯೋ ಮಾಡಿಕೊಂಡು ಅರ್ಶಿನ ಕುಂಕುಮ ತೊಗೊಂಡು ಅಲ್ಲಿ ನಂಗೆ ಒಬ್ಬರು ಬಳೆ ಕೊಟ್ಟರು. ಕರೆದ್ಬಿಟ್ಟು ಬಾಮ್ಮ ಅಂದ್ಬಿಟ್ಟು ಬಳೆ ಕೊಟ್ಟರು. ಬಳೆ ಕೊಟ್ಟ ಆದಮೇಲೆ ದುಡ್ಡು ಕೇಳ್ತಾ ಇದ್ದಾರೆ. ಅವರು ನಾನು ಸ್ಟಾರ್ಟಿಂಗಲ್ಲಿ ಬಾರಮ್ಮ ಹಂಗೆ ಹೋಗ್ಬಾರ್ದು, ಬಳೆ ತೊಗೊಂಡು ಹೋಗಬೇಕು ಅಂತ ಅಂದರು. ಸೊ ಓಕೆ ಫೈನ್ ಅಂದ್ಬಿಟ್ಟು ತೊಗೊಂಡೆ. ಆಮೇಲೆ ಹಂಗೆ ಹೋಗಬಾರ್ದು, ಕಾಣಿಕೆ ಕೊಡಬೇಕು ಅಂತವ್ರೆ. ನಗುನೇ ಬಂತು. ಯಪ್ಪ ಇಲ್ಲೂ ದುಡ್ಡಾ ಅಂತ ಅನಿಸ್ತು. ಇಟ್ಸ್ ಓಕೆ. ಇವಾಗ ದೇವಸ್ಥಾನ ಎಲ್ಲ ಮುಗೀತು. ಇವಾಗ ಇನ್ನೊಂದು 2-3 ದೇವಸ್ಥಾನಗಳಿದ್ದಾವೆ, ನೋಡಿಕೊಂಡು ಹೊರಡುವ. ಬನ್ನಿ. ಅಷ್ಟೊಂದು ಮೇಂಟೆನೆನ್ಸ್ ಇಲ್ಲ ನನಗನ್ಸಿದ್ದು. ಅಲ್ಲಲ್ಲೇ ಇದೆ, ಅಷ್ಟು ಮೇಂಟೆನೆನ್ಸ್ ಇಲ್ಲ, ಸ್ವಲ್ಪ ಕಮ್ಮಿ ನೀಟ್ನೆಸ್ ಇಲ್ಲ. ಬನ್ನಿ ಈಗ ಒಳಗಡೆ ಇದೆ ನೋಡಿ. ನಾನು ಆಗಲೇ ತೋರಿಸ್ದೆ ಅಲ್ವಾ ಹಟ್ಟಿ ಲಕ್ಕಮ್ಮ ಅಂತ ದೊಡ್ಡ ಬೋರ್ಡ್ ಎಲ್ಲ ಇದೆ. ಆ್ಯಂಡ್ ಆಟೋ ಸ್ಟ್ಯಾಂಡ್ ಎಲ್ಲ ಅಲ್ಲಲ್ಲೇ ಇದೆ. ನಿಮಗೆ ನಿಯರ್ ಬೈ ಯಾವ್ಯಾವುದು ಒಂದು ದೇವಸ್ಥಾನ ಇದೆ, ಸೊ ಅದನ್ನು ಕೂಡ ಕವರ್ ಅಪ್ ಮಾಡ್ಕೊಂಡು ಹೋಗ್ಬೋದು. ನಾವು ಹೊರಟಿದ್ದೆ ನೆಕ್ಸ್ಟ್ ದೇವಸ್ಥಾನಕ್ಕೆ. ನಾವೀಗ ನೆಕ್ಸ್ಟ್ ಹೊರಟಿದ್ದೆ ಈಗ ಅಕ್ಕ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಈಗ ಚಿಕ್ಕಮ್ಮನವರ ದೇವಸ್ಥಾನ ಅಂತ ಏನೋ ಇದೆ, ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ. ಈಗ ನಾವು ಯಾವುದೇ ಒಂದು ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ, ಹೆಣ್ಣು ದೇವ್ರ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಮಂಗಳವಾರ, ಶುಕ್ರವಾರ, ಭಾನುವಾರ ಹೋಗಬೇಕು ಅಂತ ವಿಡಿಯೋದಲ್ಲಿ ಹೇಳ್ತಾ ಇದ್ದೆ. ಬಟ್ ಕ್ಲಾರಿಟಿಯಾಗಿ ಕಾಣಿಸಿಲ್ಲ, ಸಿಕ್ಕಾಪಟ್ಟೆ ಗಾಳಿ ಬರ್ತಾ ಇತ್ತು. ಹಾಗಾಗಿ ಮತ್ತೆ ಅದನ್ನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಎಸ್ ಇವಾಗ ನಾವು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ ಖಂಡಿತವಾಗ್ಲೂ. ಬಾಯ್, ಲವ್ ಯು, ಸಬ್ಸ್ಕ್ರೈಬ್ ಟು ಮೈ ಚಾನಲ್.